ಪಂಜಾಬ್ ಕಿಂಗ್ ವರ್ಸಸ್ RCB. ಇಡೀ ರಾಜ್ಯ ಏನು ಆ ಸಂತೋಷದಲ್ಲಿ ಎಲ್ಲ ಮುಳುಗೋಗ್ಬಿಟ್ರಿ ಎಲ್ಲರೂ ಕೂಡ. ನ್ಯೂ ಇಯರ್ಗೂ ನಾನು ನೋಡ್ದಂಗೆ ನ್ಯೂ ಇಯರ್ ಆಚರಣೆ ಮಾಡ್ತಾರೆ ಬೆಂಗಳೂರಲ್ಲಿ. ಆ ನ್ಯೂ ಇಯರ್ ಇದ್ರ ಮುಂದೆ ಏನೂ ಇಲ್ಲ. ಅಷ್ಟು ದೊಡ್ಡದಾದಂತ ಬೀದಿಗಿಳಿದು ಎಲ್ಲ ಕುಣಿಯಕ್ಕೆ ಶುರು ಮಾಡಿದ್ರು. ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ. ಪಾಪ ಆ ಪೊಲೀಸರು ಅಮಾಯಕರು. ಆ ಪೊಲೀಸ್ ಕತೆ ನೋಡ್ಬೇಕು ನೀವು. ಅವರು ರಸ್ತೆಗಳಲ್ಲಿ ಎಲ್ಲಾ ಪೊಲೀಸ್ ಆಫೀಸರ್ ನಿಂತಿದ್ರು. ಅವ್ರೇನೋ 10 ಗಂಟೆಗೆ ಮುಗಿತೈತೆ ಅಂದ್ರು. 2 ಗಂಟೆ ಆಯ್ತು, 3 ಗಂಟೆ ಆಯ್ತು, 4 ಗಂಟೆ ಆಯ್ತು, 6 ಗಂಟೆ ಆದ್ರೂ ಈ ಸಂಭ್ರಮಾಚರಣೆ ಮುಗಿಲೇ ಇಲ್ಲ. ನನ್ಗನ್ಸುತ್ತೆ ಅವರೆಲ್ಲ ಮನೆಗೆ ಹೋಗಿದ್ದೆ 7 ಗಂಟೆ. ಒಂಥರ ದೀಪಾವಳಿ ಹಬ್ಬದ ರೀತಿ ಆಗೋಯ್ತು. ಇದು ಒಂದ್ ರೀತಿ ಪೊಲೀಸರಿಗೆ ಇದನ್ನ ನಿಭಾಯಿಸೋ ಅಷ್ಟೊತ್ತಿಗೆ ಅವ್ರಿಗೆ ಚಳಿ ಜ್ವರ ಎಲ್ಲ ಬಂದು ತಲೆನ ನೆಲಕ್ಕೆ ಹಾಕಿದ್ರೆ ಸಾಕಪ್ಪ ಮಲಗ್ಬಿಡೋಣ ನಾವು ಅನ್ನೋ ಸ್ಥಿತಿಗೆ ಬಂದಿದ್ರು ಪೊಲೀಸರು. ಬೆಳಗ್ಗೆ ಗಂಟೆ ಇದನ್ನ ನೋಡಿದ್ರು ನಮ್ಮ DK ಶಿವಕುಮಾರ್ ಅವರು. ಏನಪ್ಪ ಇಷ್ಟೊಂದು ಉಚ್ಚೆದ್ದು ಕುಣಿತಾ ಇದ್ದಾರೆ, ಸಂಭ್ರಮ ಆಚರಣೆ ಏನ್ ಎಲ್ಲ ಈ ರಾಜ್ಯ ಪೂರ್ತಿ ಅಂತ ಸರ್ಕಾರಕ್ಕೆ ಒಂಥರ ಅನ್ಸಕ್ ಶುರುವಾಯ್ತು. ಇದನ್ನ ಹೆಂಗನ ನಾವು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ಬೇಕಲ್ಲ ಈ ಕ್ರೆಡಿಟ್ ವಾರ್ನ. ಈ ಕ್ರೆಡಿಟ್ ವಾರ್ ಒಂಥರ ಇದು. ಇದನ್ನ ನಮ್ ಕಡೆ ಹೆಂಗ್ ಟ್ರಾನ್ಸ್ಫರ್ ಮಾಡ್ಕೊಳೋದು ಅಂತ ಸ್ಕೆಚ್ ಹಾಕಿದ್ರು. ಅಲ್ಲೇ ಪ್ರಾರಂಭ ಆಗಿದ್ದು. ಮ್ಯಾಚ್ ನಾವು ಇನ್ನೂ ಗೆದ್ದೇ ಇಲ್ಲ ಅಲ್ಲಿ. ಅವಾಗೇ ಒಂದು ಲೆಟರ್ ಬರ್ತೈತೆ ಪೊಲೀಸ್ಗೆ. ಪೊಲೀಸವ್ರಿಗೆ ನಮ್ಮ CM ಅವ್ರು ಹೇಳ್ತಾ ಇರೋದು ನನ್ಗೆ ಗೊತ್ತೇ ಇಲ್ಲ. ಅವ್ರು ಪರಮೇಶ್ವರ್ ಯಾವಾಗ ಹೇಳ್ತಾರೆ, ಅವ್ರು ಯಾವಾಗ ಒಂದ್ಸರಿ ಹೇಳ್ಬಿಟ್ಟು ಅವ್ರಿಗೆ ಗೊತ್ತೇ ಅಂತ ಲೆಟರ್ ಬರೀತಾರೆ. ಏನಂತ ಅಂದ್ರೆ ಲೆಟರ್ ಕಾಪಿನ ಕೊಡ್ತೀನಿ ನಿಮ್ಗೆ. ಕಮಿಷನರ್ ಆಫ್ ಪೊಲೀಸ್, ನಾವು ಒಂದು ಪೆರೇಡ್ ಮಾಡ್ತೀರಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ, ಕಾರ್ಯಕ್ರಮ ಮಾಡ್ತೀರಿ. ನೀವು ಅದಕ್ಕೆ ಏನೇನ್ ಬೇಕೋ ಬಂದೋಬಸ್ತ್ ಮಾಡ್ಕೊಳ್ಳಿ. ನಿಮ್ಗೇನಾದ್ರೂ ಮಾಹಿತಿ ಬೇಕಾದ್ರೆ, ಅವ್ರಿಗೆ ಪೊಲೀಸವ್ರಿಗೆ ಹೇಳಿರೋದು, ನಿಮ್ಗೇನಾದ್ರೂ ತೊಂದರೆ ಆದ್ರೆ ನಮ್ಮಿಂದ ಮಾಹಿತಿ ಕೇಳಿದ್ರೆ ನಮ್ಮ ಹತ್ರ ಬಂದು ಮಾಹಿತಿ ತಗೊಂಡೋಗಿ. ಈ ಕಾಪಿ ಪೊಲೀಸ್ ಕಮಿಷನರ್ಗೆ. ಸರ್ಕಾರ ನಮ್ಗೆ ಗೊತ್ತಾ ಇಲ್ಲ ಅಂತದೆ. ಆ ಪೊಲೀಸ್ ಕಮಿಷನರ್ ಯಾರು ಅಂತ ನನ್ಗೆ ಗೊತ್ತಿಲ್ಲ, ಯಾವ ರಾಜ್ಯದವನು ಅಂತ ಗೊತ್ತಿಲ್ಲ ನನ್ಗೆ. ಎರಡನೇದು, ಬಿರಿ ಪೊಲೀಸ್ ಕಮಿಷನರ್ ಬರೆಯಲ್ಲ, DCPಗೆ ಬರೀತಾರೆ. DCPಗೂ ಒಬ್ಬರಿಗೆ ಅಲ್ಲ. ಆಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್ಗೂ ಬರೀತಾರೆ. ಎಲ್ಲ ಐತೆ, ಸರ್ಕಲ್ ಇನ್ಸ್ಪೆಕ್ಟರ್, DCP, ಕಮಿಷನರ್ ಎಲ್ಲರಿಗೂ ಲೆಟರ್ ಬರೀ. ಇದು ಬರ್ದಾದ್ಮೇಲೆ ಮತ್ತೆ RCB ಅವರು ಫಸ್ಟ್ ಎವಿಡೆನ್ಸ್ ಅನ್ನ ನಾನು ಕೊಡ್ತಾ ಇದ್ದೀನಿ. ಫಸ್ಟ್ ದಾಖಲೆ, ಫಸ್ಟ್ ಸಾಕ್ಷಿ ಕೊಡ್ತಾ ಇದ್ದೀನಿ. ಇಲ್ಲಿ DPRಗೆ ಒಂದು ಲೆಟರ್ ಬರ್ತದೆ. DPR ಕಾಪಿ ಇದೆ ನನ್ನ ಹತ್ರ. ನಿಮ್ DPR ಸೆಕ್ರೆಟರಿ ಅದಕ್ಕೆ ಯಾಕೆ ಹಾಕಿದಾರ ಗೊತ್ತಲ್ಲ, XXX ಅಂತ ಹಾಕ್ಬಿಟ್ಟವ್ರು. 3X ಹಾಕವ್ರೆ. XXX 3X DPR ಸೆಕ್ರೆಟರಿ. ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಕೋಡ್ ಅವರು ಡಿಸೈಡ್ ಆಗಿರಲ್ಲ. ಪರ್ಮಿಷನ್ ಟು ದಿ ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ಸ್ ಫಾರ್ ದಿ ಫೆಲಿಸಿಟೇಷನ್. ಸರ್, ದಿಸ್ ಈಸ್ ಆಲ್ಸೋ ಇನ್ಫಾರ್ಮ್ ದಟ್ Honorable Chief Minister and Honorable Deputy CM shall gracing this occasion. RCB players and support the staff. ಅವರು ಹೇಳ್ತಾರೆ, permit to make necessary arrangement at Vidhanasauda grand step. ಇದು ನೀವೇನು ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ರಾ? ಕೇಳಿದ್ರಾ ನಿಮ್ಮನ್ನು ಬಂದು? ಈಗ ಮುಖ್ಯಮಂತ್ರಿದು ನಮ್ಮ MLAಗಳೆಲ್ಲ ಬಹಳ ಕೇಳ್ತಾರೆ, ಸಾರ್ ನೀವು ಬಂದ್ಬಿಟ್ರೆ ನಮ್ಗೆ ಬಹಳ ಹೆಲ್ಪ್ ಆಗ್ತೈತೆ, ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಒಂದು ಕಾರ್ಯಕ್ರಮ ಕೊಡಿ ಅಂತ ತಯಾರಿ ಮಾಡ್ಕೊಂತಾರೆ. ಪಾಪ ದುಡ್ಡು ಖರ್ಚು ಮಾಡಿ ಎಲ್ಲ ತಯಾರು ಮಾಡ್ತಾರೆ. ಅದಕ್ಕೆ ಮುಖ್ಯಮಂತ್ರಿಗೆ ಒಂದು 15 ದಿನ ಮುಂಚೆ ಹೇಳಿರ್ತಾರೆ, ಕೊಡಿ ಸಾರ್ ಕೊಡಿ, ನೀವು ಬಂದ್ರೆ ನಮ್ಗೆ ಬಹಳ ಹೆಲ್ಪ್ ಆಗ್ತೈತೆ ಅಂತ. ಇದು ಎಷ್ಟು ದಿನಕ್ಕೆ ಮುಂಚೆ ಕೊಟ್ಟವ್ರೆ? ಅವರೇ ಡಿಕ್ಲೇರ್ ಮಾಡ್ಬಿಟ್ಟವ್ರೆ, CM ಬರ್ತಾರೆ, ಡೆಪ್ಟಿ CM ಬರ್ತಾರೆ ಅಂತ. ಗ್ರ್ಯಾಂಡ್ ಸ್ಟೆಪ್ ಇದೆ, ಸ್ಟೇಡಿಯಂ ಇದೆ ಇದರಲ್ಲಿ, ಈ ಲೆಟರ್ ಅಲ್ಲಿ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ, ಹೆಂಗ್ ಹಾಕಿದ್ರು ಅವರು? ನೀವು ಮಾತಾಡಿಲ್ಲ ಅಂದ್ರೆ ಅವ್ರು ಹಾಕಕ್ ಸಾಧ್ಯನೇ ಇಲ್ಲ. ನಿಮ್ ಜೊತೆ ಮಾತಾಡದೆ ಅವ್ರು ಹಾಕಿಲ್ಲ, ನಿಮ್ ಜೊತೆ ಮಾತಾಡಿದ್ದಾರೆ. ಇದೇ ನಾನು ಫಸ್ಟ್ ಎವಿಡೆನ್ಸ್. ನಿಮ್ಗೆ ಆ 2 ಪ್ರೋಗ್ರಾಮ್ ಗೊತ್ತಿತ್ತು ಅನ್ನೋದಕ್ಕೆ ಇದು ಮೊದಲನೇ ಎವಿಡೆನ್ಸ್ ಅನ್ನ ನಾನು ಕೊಡ್ತಾ ಇದ್ದೀನಿ ಅಧ್ಯಕ್ಷರೇ.